ಹಲೋ ಎವ್ರಿವನ್, ವೆಲ್ಕಮ್ ಟು ನಜಾ ಫೋರಮ್. ಇವತ್ತಿನ ವಿಡಿಯೋ ಟಿ ಇ ಟಿ ಯಾರು ಪಾಸ್ ಆಗಿದ್ದೀರಾ ಅವ್ರ ಸಲುವಾಗಿ. ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇವರು ಏನು ಮಾಡಿದಾರಪ್ಪ ಅಂತಂದರೆ ಒಂದು ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿದ್ದಾರೆ ದಿನಾಂಕ 13/1/2026 ಇವರೇನು ಹೇಳೋ ಪ್ರಕಾರ ಏನಪ್ಪ ಅಂತಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಫಲಿತಾಂಶವನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ನಮ್ಮ ವೆಬ್ಸೈಟ್ನಲ್ಲಿ. ಅಂದರೆ ಯಾವ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆ karnataka.government.in/TET ಅದನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ಅರ್ಹತಾ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಇಲ್ಲಿ ಒದಗಿಸಲಾಗ್ತದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ತಮ್ಮ ಅರ್ಹತಾ ಪ್ರಮಾಣ ಪತ್ರಗಳನ್ನು ಮುದ್ರಿಸಿಕೊಳ್ಳಬಹುದಾಗಿದೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET 2014ರಿಂದ ನಡೀತಾ ಇದೆ. ಹೌದಾ, 2014ರಿಂದ ಹಿಡಿದು 2025ರ ತನಕ ಇಲ್ಲಿವರೆಗೆ ಏನು TET ಪರೀಕ್ಷೆಗಳು ನಡೆದಾವಲ್ಲ, ಆ ಎಲ್ಲ ಪರೀಕ್ಷೆಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು, ಪಾಸ್ ಆಗಿರುವಂಥ ಪ್ರಮಾಣ ಪತ್ರಗಳನ್ನು, TET ಪ್ರಮಾಣ ಪತ್ರಗಳನ್ನು ಈ ಲಿಂಕಿನಿಂದ ನಾವೇನು ಮಾಡ್ಕೋಬೋದು, ಪಡೆದುಕೊಳ್ಳಬಹುದು. ಎಲ್ಲಿ karnataka.government.in/TET ನಾವು ಪಡೆದುಕೊಳ್ಳಬಹುದಾಗಿದೆ. ಈ ಅರ್ಹತಾ ಪ್ರಮಾಣ ಪತ್ರವು ಅಭ್ಯರ್ಥಿಯು ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತದೆ ಎಂದು ತಿಳಿಯಪಡಿಸಿದೆ. ನೋಡ್ರಿ, ಒಂದು ಸಲ ಪಾಸ್ ಆದ್ರಪ್ಪ ಅಂತಂದರೆ ಅದು ಜೀವಮಾನದವರೆಗೆ ನಿಮ್ಮ ಹತ್ರ ಉಳಿತದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಏನಾದರೂ 2014ರಿಂದ ಹಿಡಿದು 2025 ಮೊನ್ನೆ ಎಕ್ಸಾಮ್ ಆಯ್ತಲ್ಲ, ಅಲ್ಲಿವರೆಗೂ ಕೂಡ ಎಲ್ಲ ಪ್ರಮಾಣ ಪತ್ರಗಳನ್ನ ನಾವೇನು ತೊಗೋಬೋದು, karnataka.government.in/TET ಹೋಗಿ ನಾವು ಮಾರ್ಕ್ಸನ್ನು ಡೌನ್ಲೋಡ್ ಮಾಡ್ಕೋಬಹುದು. ಹೌದಾ, ಯಾರು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಹೋಗಿ ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ಮಾಹಿತಿಯನ್ನು ಇವರು ಕಳಿಸಿದ್ದಾರೆ. ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಶಿಕ್ಷಣ ಇಲಾಖೆಯವರು ಕಳಿಸಿಕೊಟ್ಟಂತಹ ಇದು ಮಾಹಿತಿ. ಹೌದಾ, ದಿನಾಂಕ 13 ತಾರೀಕಿನಂದು ಇದೇನು ಮಾಡಿದಾರಪ್ಪ ಅಂದರೆ ರಿಲೀಸ್ ಮಾಡಿದ್ದಾರೆ. ಹೌದಾ, ನಿಮ್ಗೆ ಆಲ್ರೆಡಿ ಗೊತ್ತಿದೆ 2014ರಿಂದ TET ಎಕ್ಸಾಮ್ ಇದ್ದಿದ್ದು ಸ್ಟಾರ್ಟ್ ಆಗ್ತಾ ಇದೆ 2014ರಿಂದ 2025ರವರೆಗೆ. ಓಕೆ, ಫಸ್ಟ್ ಇದರ ಮಾಹಿತಿಯನ್ನು ನಾನು ನೀಡಿದೆ. ಯಾರಿಗೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನಿಸ್ತಾ ಇದೆಯೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೌದಾ, ಏನು ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಓಕೆ, ಧನ್ಯವಾದಗಳು.